ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವಿಲೇಜ್ ವ್ಲಾಗ್ಸ್. ನಮ್ಮ ಮನೆಯವರೆಲ್ಲ ಹೋಗಿದ್ರಲ್ವಾ, ಈಗ ಬರ್ತಾ ಇದ್ದೀವಿ ಅಂತ ಫೋನ್ ಮಾಡಿದರು. ನಮ್ಮ ಸಾಯಿ ಹೋಗಿದ್ದಾನೆ ಕರ್ಕೊಂಬರೋದಕ್ಕೆ. ನಮ್ಮ ಸ್ವೀಟ್ ಯಾವ ಥರ ಮಾಡ್ತೈತೆ ಅಂದ್ಬಿಟ್ಟು ನೋಡಿ, ಅವ್ರು ಬರೋಷ್ಟೊತ್ತಿಗೆ ಎಷ್ಟು ಖುಷಿ ಆಗ್ತೈತೆ ಅಂದ್ಬಿಟ್ಟು ಅದ್ರನ್ನ ಇವಾಗ ನಾನು ವಿಡಿಯೋ ಮಾಡ್ತೀನಿ. ಹಾಗೆ ನೋಡಿ ಇಲ್ಲಿ ಮಲ್ಕೊಂಡಿದೆ. ಇಲ್ಲೇ ಕಾಯ್ತಾ ಇರ್ತೀನಿ, ನೋಡೋಣ. ಬಟ್ಟೆ ಎಲ್ಲ ಗಲೀಜು ಮಾಡ್ಬೋದು. ಬಾಯ್ಲೆ ಬಾಯ್ಲೆ ಮಾಡಿ. ಆಯ್ತು ಹೋಗ್ಬಿಡು. ಆಯ್ತು ಏ ನನ್ನ ಬಂಗಾರಿ ಅಯ್ಯೋ ಆಯ್ತು. ಎಲ್ಲೋಗಿತ್ತು ಕೇಳಮ್ಮ, ಬಂದ್ಬಿಟ್ರಾ? ಎಲ್ಲೋಗಿದ್ದು ಕೇಳು. ಬಿಸ್ಕೆಟ್ ನಾ ಬಿಸ್ಕೆಟ್ ತಗೊಬಂದವ್ರಂತೆ. ಇಲ್ಲಿ ಬಾ ಆಗ್ತಾರ ಬಾ. ಬಾ ಬಣ್ಣ ಬಾಯ್ಲೆ ಇರು ಆಗ್ತಾರೆ. ಎಲ್ಲ ಕೆಳಕ್ಕೆ ಹಾಕಂತಿಲ್ಲ ನೀನ. ಖುಷಿ ಆಯ್ತಾ ಸ್ವೀಟಿ? ಖುಷಿ ಆಯ್ತಾ ಬಂದ್ರಂತ? ನಮ್ಮ ಸ್ವೀಟಿಗಿರೋ ನಿಯತ್ತಿದು ಅಲ್ಲಮ್ಮ. ಓ ನೀರಿಕ್ಬೇಕು. ಬಿಸ್ಕೆಟ್ ತಿಂಗೋಟೇಸ್ತಾರ ಮನುಷ್ಯ. ಎಲ್ಲೋಗಿದ್ದೆ ಇಷ್ಟೇ ನಾನು. ಎಲ್ಲೋಗಿದ್ದೆ ನೀನು ಹೋಗ್ಬಿಟ್ಟು ನನ್ ಕೇಳ್ತಾ ಇದ್ಯಾ? ನೋಡು, ನೀನ್ ಹೋಗ್ಬಿಟ್ಟು ಅವ್ರು ಹೋಗ್ಬಿಟ್ಟು ನೀನ್ ಕೇಳ್ತಾವ್ರ ನೋಡು. ಬಿಸ್ಕೆಟ್ ಎಲ್ಲೋಗಿದ್ರು ಎಷ್ಟೊತ್ತು ಎಲ್ಲೋಗಿದ್ದ ಇಷ್ಟು ದಿನ ಎಲ್ಲೋಗಿದ್ದ ಹೊಡಿಬೇಡ ಅನ್ನೋದು. ಬಂದಿದ್ದ ತಕ್ಷಣನೇ ಕ್ಲೀನಿಂಗ್ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನೆನ್ನೆ ಎಲ್ಲ ಮಳೆ ಬಂತಲ್ಲ, ಅದಕ್ಕೆ ಇವಾಗ ಸ್ವಲ್ಪ ಮೆತ್ತಕ್ಕಿರ್ತೈತೆ ಗಿಡ ಎಲ್ಲ ತೆಗ್ದಾಕೋದಕ್ಕೆ ಅಂದ್ಬಿಟ್ಟು ಚೆನ್ನಾಗಿಲ್ದಿರೋ ಗಿಡಗಳೆಲ್ಲ ತೆಗ್ದಾಕ್ತಾ ಇದ್ದಾರೆ. ಅದೆಲ್ಲ ಸುತ್ತಕ್ಕೂ ಕ್ಲೀನ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಇದು ಬಂದ್ಬಿಟ್ಟು ದಾಸವಾಳ ಗಿಡ, ತುಂಬ ಚೆನ್ನಾಗಿದೆ, ಹೂವು ಚೆನ್ನಾಗಿ ಬಿಡ್ತೈತೆ. ಹೀಗಾಗಿ ತುಂಬ ಗಿಡಗಳು ಹಾಕಿದ್ನಿ, ಎಲ್ಲ ಹೊರಟೋಯ್ತು. ಇದು ಬೆಟ್ಟದ ನೆಲ್ಲಿಕಾಯಿ ಗಿಡ, ಬೆಟ್ಟದ ನೆಲ್ಲಿಕಾಯಿ ಗಿಡ ಇದು. ನೋಡಿ ಇಲ್ಲೊಂದಿದೆ ಬೆಟ್ಟದ ನೆಲ್ಲಿಕಾಯಿ ಗಿಡ, ಮನೆ ಸುತ್ತಕ್ಕೂ ಇರೋದು. ಇಲ್ಲಿ ಒಂದು ದಾಸವಾಳ ಗಿಡ ಇದೆ, ಮತ್ತು ಮಾವಿನ ಗಿಡ ಇದೆ.
ಮತ್ತು ಬಾಳೆ ಗಿಡನೂ ಐತೆ. ತೆಂಗಿನ ಮರಗಳು 3 ಇದ್ದಿದ್ದು ಒಂದು ಒಣಗೋಯ್ತು, ಇವಾಗ 2 ಇದ್ದಾವೆ. ಫ್ರೆಂಡ್ಸ್, ನಾವೆಲ್ಲ ಇವಾಗ ಊಟ ಎಲ್ಲ ಮಾಡಿದ್ದಾಯ್ತು. ಇವಾಗ ಶೆಡ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದ್ಬಿಟ್ಟು 10 ಗಂಟೆ ಆಗಿದೆ. ನಮ್ಮ ಮನೆಯವ್ರು ಬಂದಿದ್ದಾರೆ. ಎಲ್ಲ ಗಿಡ ನೆನ್ನೆ ಎಲ್ಲ ಮಳೆ ಜೋರಾಗಿ ಬಿತ್ತಲ್ಲ, ಹಾಗಾಗಿ ಗಿಡ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ ಉಣೋದಕ್ಕೆ. ನಮ್ಮ ಸಾಯಿ ಎಲ್ಲ ಗಿಡ ಮನೆ ಹತ್ರ ಇರೋ ಗಿಡ ಎಲ್ಲ ತಗೊಂಡಿದ್ದೀವಿ. ನಮ್ಮ ಸ್ವೀಟಿ, ನಾನು, ನಮ್ಮ ಮಗ, ನಮ್ಮ ಮನೆಯವ್ರು ನೋಡಿ ಮುಂದೆ ಹೋಗ್ತಾ ಇದ್ದಾರೆ. ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಅಮ್ಮು ಸ್ಕೂಲ್ ಇದೆ ಅಲ್ವಾ, ಇನ್ನು ಹೋಮ್ವರ್ಕ್ ಎಲ್ಲ ಪೆಂಡಿಂಗ್ ಇಟ್ಕೊಂಡಿದೆ, ಎಲ್ಲ ಬರಿತಾ ಇದ್ಲು. ನಾವು ಮಾತ್ರ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗೈತೆ ನೋಡಿ, ಎಲ್ಲ ಚಿಗುರ್ತಾ ಇದೆ ಹುಲ್ಲೆಲ್ಲ. ನೋಡೋಕ್ಕೆಲ್ಲ ಗ್ರೀನರಿಯಾಗಿ ತುಂಬ ಚೆನ್ನಾಗಿದೆ. ಮಳೆ ಬಂದ್ರೇ ತುಂಬ ಚೆನ್ನಾಗಿರೋದು ನೋಡೋದಕ್ಕೆ. ಕ್ಲೈಮೇಟ್ ತಣ್ಣಕ್ಕೆ ಬಿಸಿಲಿದೆ, ಆದರೂ ಕೂಲಾಗಿದೆ. ಊರಿಂದ ನೋಡಿ ಇಲ್ಲಿವರೆಗೂ ಬರ್ತವೆ ಕೋಳಿಗಳು. ಯಾರು ನಮ್ಮ ಮನೆಯವ್ರು ಬೆಳಗ್ಗೆನೇ ಬಂದರು, 8 ಗಂಟೆ ಹಂಗೆ. ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಶೆಡ್ ಹತ್ರಕ್ಕೆ ಶೆಡ್ಡೆಲ್ಲ ಏನೇನಾಗಿದೆ, ನೆನೆಲ್ಲ ಫುಲ್ ಮಳೆ ಬಂದಿತ್ತು. ನಮ್ಮ ಸಾಯಿ ಬೆಳಗ್ಗೆನೇ ಹೋಗ್ಬಿಟ್ಟು ಬಂದು, ಇವಾಗ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಇದೆಲ್ಲ ಹತ್ರ ನೀರು ತುಂಬಿಕೊಂಡು ಇದಾಗಿರೋದು. ಇದು ನಮ್ಮದೇನೆ, ಅವ್ರು ಬೇರೆಯವ್ರಿಗೆ ಕೊಟ್ಟಿರೋದು. ಅವ್ರಿಗೆ ನೀರು ಅನುಕೂಲ ಇದೆ, ನಮ್ಗೆ ನೀರಿಲ್ಲ, ಹೀಗಾಗಿ ಅವರೇ ಮಾಡ್ಕೊತಾರೆ. ಹೆಂಗೋ ಚೆನ್ನಾಗಿದೆ. ಕೆರೆ ಸಂಪೆಲ್ಲ ತುಂಬೋಗಿದೆ ನೀರು. ಈಗ ಎಲ್ಲ ವಾಲ್ಕೊಂಡಿದೆ, ಮೊನ್ನೆ ಕಟ್ಬಿಟ್ಟು ಹೋಗಿರೋದೆಲ್ಲ ವಾಲ್ಕೊಬಿಟ್ಟಿದೆ ಎಲ್ಲ. ಇರೋ ಗಿಡಗಳನ್ನೆಲ್ಲ ಉಂಡ್ಬಿಟ್ಟು ಹೋಗೋದು. ಇವಾಗ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ, ಯಾವ ಥರ ನೋಡ್ಕೊಂಡಿದ್ರಿ ನಡುವೆಲ್ಲ ಅಂತ. ಏಯ್ ವಾಡ ಇಳಿ ನಿನ್ನ ಸಮುದ್ರ ಆಗೋಗೈತೆ. ನೆನ್ನೆ ಕಮ್ಮಿ ಇತ್ತು ನೀರು, ಇವತ್ತು ತುಂಬಾವೆ. ಇಳೀರಿ ನೀರಾಗ ಆಟ ಆಡ್ರಿ. ನಾನು ನೀರು ಕುಡಿದಿರೋದು. ದೇವ ಇದೆಲ್ಲ ನೀರು ತುಂಬಿಕೊಂಡು ಹೊಡ್ಕೊಂಡು ಹೋಗಿರೋದು ನೋಡಿ. ಈ ಗಿಡಗಳೆಲ್ಲ ದಾಸವಾಳ ಗಿಡ ಎಲ್ಲ ಹಾಕಿದ್ನಿ, ಎಲ್ಲ ಚಿಗುರ್ತಾ ಇದ್ದಾವೆ ನೋಡಿ. ಮತ್ತೆ ಇಲ್ಲೊಂದು ಇದು ನುಗ್ಗೆಕಾಯಿ ಗಿಡ, ಇದು ಬಂದು ನಿಂಬೆ ಗಿಡ, ನಿಂಬೆಹಣ್ಣು. ಇವಾಗ ನಿಂಬೆ ಹಣ್ಣು ಬಿಟ್ಟಿದೆ. ಇವೆಲ್ಲ ನುಗ್ಗೆ ಗಿಡನೇ, ಇವೆಲ್ಲ ಚಿಗುರು ಬರ್ಬೇಕಿನ್ನ. ಇದು ಗಸಗಸ ಮರ, ನೆರಳು ಬರ್ತೈತಿ, ದೊಡ್ಡದಾಗೋಗ್ಬಿಟ್ಟಿದೆ. ಇಲ್ಲಿ ಬಂದ್ಬಿಟ್ಟು ಸಪೋಟ ಗಿಡ ಒಂದು ಹಾಕಿದ್ದೀರಿ. ಇಲ್ಲಿ ಮಳೆಗೆಲ್ಲ ಚೆನ್ನಾಗಿ ಅಂಟ್ಕೊಂಡ್ಬಿಡ್ತವೆ. ಇವಾಗ ತಂದಿರೋ ಗಿಡಗಳನ್ನೂ ಹಂಗೆ ಸುತ್ತಕ್ಕೂ ಒಂದೊಂದು ಹಾಕ್ಬಿಟ್ರೆ ಡೈಲಿ ಇದೇ ಏನಪ್ಪ ಅನ್ಕೊತೀರಾ, ಅನ್ಕೊಬೇಡ್ರಿ. ನಮ್ದು ಇದೇ ಜೀವನ, ಇದೇ ನಮ್ಮ ದೊಡ್ಡ ಕೆಲಸ. ನಮ್ಮ ಬಾತ್ಕೋಳಿ ತುಂಬ ಖುಷಿಯಾಗಿ ಆಟ ಆಡ್ತವೆ ನೋಡಿ ಅಲ್ಲಿ. ಓ ಖುಷಿ.
ಏಯ್ ಏಯ್ ಯಾವಾಗ ಆಡ್ತಾ ಇಡಿಸ್ರಿ ಅವ ಸ್ನಾನ ಮಾಡ್ತಾವೆ. ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾವಲ್ಲ, ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾವೆ. ಮಳೆ ಬಂದಿರೋ ನೀರಲ್ಲಿ ಕಮ್ಮಿ ಇತ್ತು ನೀರು ನೋಡಿ, ಇವತ್ತು ತುಂಬ ಆಗಿದೆ ಮಳೆ ಬಂದು, ಎಲ್ಲ ಚೆನ್ನಾಗಿ ಆಟ ಆಡ್ತಾ ಇದ್ದಾವೆ. ಬಾತ್ಕೊಳ್ಳಿಕ್ಕೆ ನೀರಿದ್ರೇನೆ ಅಲ್ವಾ ಚೆನ್ನಾಗಿರೋದು. ಏಯ್ ಏಯ್ ನಮ್ಮ ಸಾಯಿ ಬೆಳಗ್ಗೆ ಬಂದಾಗ ಇಲ್ಲಿ ಹಾವು ಕಾಣಿಸ್ತಂತೆ. ಇಲ್ಲಿ ಅದ್ರ ಕೆಳಗಡೆ ಕಲ್ಲುಗಳೆಲ್ಲ ಮುಚ್ಚಿಬಿಟ್ಟು ಹೋಗಿರ್ತೀವಿ, ಗೇಟ್ ಇದು. ಇಲ್ಲಿ ಸರಿಯಾಗಿ ಹಾವಿದ್ದಿದ್ದು. ಇವಾಗ ಒಂದು ಫೋಟೋ ಹಾಕ್ತೀನಿ, ವಿಡಿಯೋ ಮಾಡಿಲ್ಲ ಅವನು. ನೋಡಿ ಈ ಕಡೆಯಿಂದ ಹಿಂಗೆ ಬಂದಿತ್ತಂತೆ, ಇಲ್ಲೇ ಇತ್ತು. ಫೋಟೋ ಹಿಡ್ದಿದ್ದಾನೆ, ಅದ್ರ ನಿಮ್ಗೆ ಹಾಕ್ತೀನಿ ನೋಡಿ, ಎಷ್ಟು ದೊಡ್ಡದಾಗಿದೆ, ಎಷ್ಟು ಭಯಂಕರವಾಗಿದೆ ಹಾವು ಅಂತ. ನಾನು ನನ್ನ ಲೈಫಲ್ಲೇ ಕಪ್ಪಗೆ ನಾಗರಾವು, ಅದರ ಹೆಸರು ಕಾಳ ಸರ್ಪ ಏನೋ ಹೇಳ್ತಾರೆ. ಅದು ಫೋಟೋ ಹಾಕ್ತೀನಿ ನೋಡಿ, ಎಷ್ಟು ದೊಡ್ಡ ಹಾವು ಬಂದಿದೆ ಅಂದ್ಬಿಟ್ಟು. ಈ ಬಿಸಿಲು ಕಾಲಕ್ಕೆಲ್ಲ ಬಂದ್ಬಿಡ್ತವೆ, ಇವೆಲ್ಲ ಸಹಜ ಬರ್ತಾಯಿತ್ತು. ಚಿಕ್ಕ ಚಿಕ್ಕ ಹಾವುಗಳೆಲ್ಲ ನಾನು ನೋಡಿದ್ದೀನಿ, ಈ ಥರ ದೊಡ್ಡದು ಹಾವು ನಾನಿದೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡಿರೋದು. ನೋಡಿ ಇಲ್ಲಿ ದೇವಸ್ಥಾನ ಮಾಡಿದ್ದೀವಿ, ಮುನೇಶ್ವರ ದೇವ್ರನ್ನ. ಇಲ್ಲೆಲ್ಲ ಗಿಡಗಳನ್ನೋದಕ್ಕೆ ಬಂದಿದ್ದಾರೆ. ಇಲ್ಲೆಲ್ಲ ಸುತ್ತಕ್ಕೂ ಗಿಡ ಹಾಕಿದ್ರೆ ನೆರಳಿರ್ತೈತೆ ದೇವರಿಗೆ. ನೋಡೋಣ ದೇವರು. ಫ್ರೆಂಡ್ಸ್, ಇಲ್ಲಿ ಮುನೇಶ್ವರ ದೇವಸ್ಥಾನ, ದೇವರು ಹೊಸ್ದಾಗಿ ನಾವು ನಿಲ್ಲಿಸಿರೋದಿಲ್ಲಿ. ಇಲ್ಲೇ ಪೂಜೆ ಎಲ್ಲ ಮಾಡ್ತಾ ಇರ್ತೀವಿ. ಇಲ್ಲೇ ಗಿಡ ಎಲ್ಲ ಹಾಕೋಣ ಅಂದ್ಬಿಟ್ಟು ಬಂದಿದ್ದಾರೆ. ಚೆನ್ನಾಗಿರುತ್ತೆ, ಇಲ್ಲಿ ನೆರಳಾಗಿ ಚೆನ್ನಾಗಿರ್ತೈತೆ, ಚೆನ್ನಾಗಿ ಅಂಟ್ಕೊಂಡ್ಬಿಡುತ್ತೆ ಮಳೆಗಾಲದಲ್ಲಿ ಅಂದ್ಬಿಟ್ಟು. ನೋಡಿ ಇಲ್ಲೊಂದು ಮಾವಿನ ಗಿಡನೂ ಹಾಕಿದ್ದೀವಿ. ತುಂಬಾ ಚೆನ್ನಾಗಿ ಇರ್ತೈತೆ ದೇವರು. ಮತ್ತು ಇಲ್ಲಿ ದೇವ್ರದ್ದು ಅಕ್ಕ ತಂಗಿರಂತೆ, ಅವರು ಎಲ್ಲ ಹಾಕಿದ್ದೀವಿ ನೋಡಿ. ಇಲ್ಲಿ ದೇವರಿಗೆ ಇಲ್ಲಿ ಎಲ್ಲ ಒಲೆ ಎಲ್ಲ ಇಕ್ಕಿದ್ದೀರಲ್ವ, ಅಲ್ಲೇ ಪೊಂಗಲ್ ಮಾಡಿಬಿಟ್ಟು ಎಡೆ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡ್ತೀವಿ. ನಾವು ಇಲ್ಲಿ ಕೆಲಸಗಳು ಮಾಡ್ತಾಯಿದ್ರೆ ನಮ್ಮ ನಾಯಿ ಮರಿಗಳು ಮತ್ತು ನಮ್ಮ ಸ್ವೀಟಿ ಒಂದು ಹತ್ರ ಇರಿಲ್ಲ. ಬಿಸಿಲು ಅನ್ನೋದೇನೂ ಇಲ್ಲ, ಇತ್ತು ಒಂದು ಸ್ವಲ್ಪ ಹೊತ್ತು. ಆಮೇಲೆ ಹೋಗಿ ಸೈಡ್ಗೆ ಹೋಗಿ ಮಲ್ಕೊಬಿಟ್ವು. ನೋಡಿ ಇದೆಲ್ಲ ಗುಣಿ ತೆಗಿಯೋದು ನೋಡಿ, ಅಲ್ಲೋಗಿ ಮಲಗಿದೆ ನಮ್ಮ ಸ್ವೀಟಿ. ಗಿಡ ಹಾಕಿದ್ದೀವಿ, ನೋಡೋಣ ಎಷ್ಟು ಹೆಂಗೆ ಅಂಟ್ಕೊಬಿಡುತ್ತೆ ಅಂದ್ಬಿಟ್ಟು ನೋಡೋಣ. ಮತ್ತೆ ವಿಡಿಯೋನಲ್ಲಿ ತೋರಿಸ್ತೀನಿ. ಮನೆ ಪಕ್ಕದಲ್ಲೇ ನಮ್ಮ ಹೊಲದಲ್ಲೇ ಸೊಪ್ಪು ಒಂದೊಂದಿತ್ತು, ಕಿತ್ಕೊಂಡು ಬರೋಣ ಅಂದ್ಬಿಟ್ಟು ನಾನು ಅಮ್ಮ ಇಬ್ಬರು ಹೋದ್ರಿ. ಸಂಜೆ ಅಡುಗೆ ಮಾಡೋದಕ್ಕೆ ಸೊಪ್ಪು ಕಿತ್ಕೊಂಡು ಹೋಗೋಣ ಅಂತ. ನೋಡಿ ಅದೇ ಮನೆ ನೋಡಿ, ಇದೇ ಥರ ಅದೇ ಸೊಪ್ಪು. ಅದನ್ನ ಹೆಸ್ರು ಏನಂತಾರೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ನಾವು ಚಿಕ್ಕಾಗಿಂದ ತಿಂತಾಯಿದ್ದೀವಿ, ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರ್ತೈತೆ. ಹಾಗಾಗಿ ಸಂಜೆ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಬಂದು ಕಿತ್ಕೊಂಬರ್ತಾಯಿದ್ದೀವಿ. ನಮ್ಮ ಹಳ್ಳಿನಲ್ಲಿ ಹಿಂಗೆ ಏನೇನೋ ಸೊಪ್ಪುಗಳು ಸಿಕ್ಕಿದ್ರೆ ಕಿತ್ಕೊಬಂದು ಡೈಲಿ ಯಾವಾಗವ ಸೀಸನ್ನಲ್ಲಿ ಮಾಡ್ಕೊಂಡು ತಿಂತೀವಿ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿರ್ತೈತೆ. ಕೊಂಡ್ಕೊಂಬರೋ ಸೊಪ್ಪುಕನ ಇದು ಚೆನ್ನಾಗಿರುತ್ತೆ. ಸೊಪ್ಪೆಲ್ಲ ಕಿತ್ಕೊಬಂದೆ, ವಿಪರೀತ ಸೆಕೆ ಆಗ್ತಾಯಿತ್ತು, ಇರೋಕ್ಕಾಗಿಲ್ಲ. ಹಂಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು, ಮನೆ ಒಳಗೆ ಕೂಡ ಹೋಗಿಲ್ಲ, ಹಂಗೆ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಬಂದು ಕೂತ್ಕೊಂಡೆಲ್ಲ ಬಿಡಿಸ್ಕೊತಾ ಇದ್ದೀನಿ. ಕ್ಲೀನಾಗಿ ಬಿಡಿಸ್ಬಿಟ್ಟು ನೀರಲ್ಲಿ ನೆನೆಸ್ಬಿಟ್ರೆ ಒಂದು ಸ್ವಲ್ಪ ಹೊತ್ತು ಮಣ್ಣೆಲ್ಲ ಅಂಟ್ಕೊಂಡಿರ್ತೈತೆ ಎಲೆಗಳಿಗೆ.
ಅದಕ್ಕೆ ಎಲ್ಲ ಕೂತ್ಕೊಂಡು ಹೊರಗಡೆ ಚೆನ್ನಾಗಿರ್ತೈತಿ. ಏನೇ ತರಕಾರಿ ಬಿಡಿಸ್ಲಿ ನಾನು ಹೊರಗಡೆ ಕೂತ್ಕೊಂಡೆ ಬಿಡಿಸ್ಕೊತೀನಿ, ಚೆನ್ನಾಗಿರ್ತೈತಿ ಅಂದ್ಬಿಟ್ಟು. ತುಂಬ ಚೆನ್ನಾಗಿರ್ತೈತೆ. ಇದಕ್ಕೆ ಬೇಳೆಕಾಳು ಹಾಕಿ ಮತ್ತು ಸೊಪ್ಪು ಹಾಕಿ ಟೊಮೊಟೊ ಹಾಕಿ ಸಾಂಬಾರು ಮಾಡ್ತೀನಿ, ತುಂಬ ಚೆನ್ನಾಗಿರ್ತೈತೆ ಟೇಸ್ಟಿಯಾಗಿ. ಇದಕ್ಕೆ ಮುದ್ದೆ ಅನ್ನ ಎಲ್ಲ ಮಾಡಿಕೊಂಡ್ರೆ ಚೆನ್ನಾಗಿರ್ತೈತೆ. ಮುದ್ದೆಗೂ ಚೆನ್ನಾಗಿರ್ತೈತೆ, ಅನ್ನಕ್ಕೂ ಚೆನ್ನಾಗಿರ್ತೈತೆ. ಇವೆಲ್ಲ ಮೊಳಕೆ ಬಂದಿರ್ತೈತಲ್ವಾ, ಅದು. ಇಂಥ ಟೈಮಲ್ಲಿ ಸೊಪ್ಪು ಚೆನ್ನಾಗಿ ಸಿಗ್ತೈತೆ. ಎಲ್ಲ ಹುಳ ಟೈಮು, ಮಳೆ ಬಂದರೆ ಎಲ್ಲ ಹುಳ ಟೈಮು. ಹೊಸ್ದಾಗಿ ಮೊಳಕೆ ಎಲ್ಲ ಬರ್ತೈತೆ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿರ್ತೈತೆ. ನಾವು ದುಡ್ಡು ಕೊಟ್ಟು ತಗೊಬರೋದ್ರಲ್ಲಿ ಮದ್ದುಗಳೆಲ್ಲ ಹಾಕಿರ್ತಾರೆ, ಏನೇನು ಮದ್ದು ಹಾಕಿರ್ತಾರೆ ಏನೇನು ಒಂದೊಂದು ಟೇಸ್ಟೇ ಇರಲ್ಲ. ಆದರೂ ತಿನ್ನಲೇಬೇಕು ಅಂತ ತಿಂತೀವಿ, ವಿಧಿ ಇರಲ್ಲ. ನೋಡಿ ಇಷ್ಟೊಂದು ಮೊಳಕೆ ಇದು. ಇದಕ್ಕೆಲ್ಲ ಬೇರುಗಳೆಲ್ಲ ಬಿಡಿಸ್ಕೊಂಡು ಎಗ್ ಬೊಜ್ಜಿ, ಬೇಳೆ ಸೊಪ್ಪು ಸಾಂಬಾರು. ಆಮೇಲೆ ಮುದ್ದೆ. ಇದು ರೈಸು ಮಧ್ಯಾಹ್ನದ್ದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಲೇಜಲ್ಲಿ ಯಾವ ಥರ ನಮ್ಮ ಲೈಫ್ ಇರುತ್ತೆ ಅಂದ್ಬಿಟ್ಟು ವಿಡಿಯೋಸ್ ಎಲ್ಲ ಮಾಡ್ತೀನಿ. ಇನ್ನೂ ಒಳ್ಳೆ ವಿಡಿಯೋಸ್ ಎಲ್ಲ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್, ಬಾಯ್. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಬರ್ತೀನಿ. ಅಲ್ಲಿವರೆಗೂ ಬಾಯ್.